ನಿಮಗೆ ಕೈಕಾಲು ಸೆಳೆತ, ಜುಮ್ ಬರೋದು, ಮರಗಟ್ಟುವಂತಹದ್ದು, ಸುಸ್ತು, ನಿಶಕ್ತಿ ಈ ಎಲ್ಲ ತೊಂದರೆಗಳು ಬರ್ತಾ ಇದೆಯಾ? ಇದಕ್ಕೆ ಮುಖ್ಯವಾದಂತಹ ಕಾರಣ ವಿಟಮಿನ್ ಬಿ12 ಡಿಫಿಷಿಯನ್ಸಿ. ನಮ್ಮ ದೇಹದಲ್ಲಿ ವಿಟಮಿನ್ ಬಿ12 ಕಡಿಮೆ ಇರೋದು ಆಗಿರಬಹುದು. ಸಸ್ಯಾಹಾರಿ ಆಹಾರ ಪದ್ಧತಿ ಅಂದ್ರೆ ವೆಜಿಟೇರಿಯನ್ ವೆಜ್ ಡಯಟ್ ಅನ್ನ ಪಾಲಿಸುವಂತವ್ರಿಗೆ ಆಹಾರದಿಂದ ವಿಟಮಿನ್ ಬಿ12 ಸರಿಯಾಗಿ ಪೂರೈಕೆ ಆಗ್ತಾ ಇರಲ್ಲ. ಅಂಥವರು ಹೇಗೆ ವಿಟಮಿನ್ ಬಿ12 ಅನ್ನ ಬೇರೆ ಸಪ್ಲಿಮೆಂಟ್ಗಳು ಅಂದ್ರೆ ಮಾತ್ರೆಗಳನ್ನ ತಗೊಳ್ಳದೆ ಪೂರೈಕೆ ಮಾಡಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಮ್ಗೆ ವಿಟಮಿನ್ ಬಿ12 ಯಾಕೆ ಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ದೇಹದಲ್ಲಿ ಮುಖ್ಯವಾಗಿ ನರಗಳು ಅಂದ್ರೆ ನಮ್ಮ ಮೆದುಳಿಂದ ಬೆನ್ನುಹುರಿಯ ಮುಖಾಂತರ ಇಡೀ ದೇಹಕ್ಕೆ ಹೋಗುವಂತಹ ನರಗಳು, ಅದು ಕರೆಂಟ್ ವೈರ್ ಇದ್ದಾಗೆ ಅಂತ ನಾವು ಅನ್ಕೋಬಹುದು. ಹೇಗೆ ಒಂದು ಕರೆಂಟ್ ವೈರಿಗೆ ಸುತ್ತ ಇನ್ಸುಲೇಷನ್ ಕೊಡೋಕೆ ಹೇಗೆ ಕವರಿಂಗ್ ಇರುತ್ತೋ, ಅದೇ ರೀತಿ ನಮ್ಮ ನರಗಳ ಸುತ್ತ, ನ್ಯೂರಾನ್ ನರಕೋಶಗಳ ಸುತ್ತ ಮೈಲಿನ್ ಶೀತ್ ಅನ್ನುವಂತಹ ಒಂದು ಕವರಿಂಗ್ ಇರುತ್ತೆ. ಅದು ಚೆನ್ನಾಗಿದ್ದಾಗ ನರದಲ್ಲಿ ಸಂಚಾರ ಬೇಗ ಆಗುತ್ತೆ, ಚೆನ್ನಾಗಾಗುತ್ತೆ, ಸರಿಯಾದ ಪ್ರಮಾಣದಲ್ಲಿ ಸರಿಯಾಗಿ ಸಿಗ್ನಲ್ಗಳು ಮೆದುಳಿಂದ ನಮ್ಮ ಎಲ್ಲಾ ಅಂಗಾಂಗಗಳಿಗೂ ಹೋಗ್ತಾ ಇರುತ್ತೆ. ಯಾವಾಗ ವಿಟಮಿನ್ ಬಿ12 ಚೆನ್ನಾಗಿರುತ್ತೋ ಈ ಮೈಲಿನ್ ಶೀತ್ ಚೆನ್ನಾಗಿರುತ್ತೆ. ವಿಟಮಿನ್ ಬಿ12 ಕಡಿಮೆ ಆದ ತಕ್ಷಣ ಈ ಮೈಲಿನ್ ಶೀತ್ ಸರಿಯಾಗಿ ಇಲ್ಲದೆ ನರಗಳಲ್ಲಿ ತೊಂದರೆ ಉಂಟಾಗುತ್ತೆ, ನರ ದೌರ್ಬಲ್ಯ ಉಂಟಾಗುತ್ತೆ, ವೀಕ್ನೆಸ್ ಆಗುತ್ತೆ, ಕೈ ಕಾಲಲ್ಲಿ ಜೋಮ್ ಬರೋದು, ಉರಿ ಆಗುವಂತಹದ್ದು, ಚುಚ್ಚದಂಗ ಆಗುವಂತಹದ್ದು, ಸೆಳೆತ ಬರುವಂತಹದ್ದು, ಈ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸೊ ವಿಟಮಿನ್ ಬಿ12 ನರಗಳ ಆರೋಗ್ಯಕ್ಕೆ ಬೇಕೇ ಬೇಕು. ಅದರ ಜೊತೆಗೆ ನಮ್ಮ ಮೆದುಳಿನಲ್ಲಿ ಬೇಕಾಗಿರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಉತ್ಪತ್ತಿ ಆಗ್ಲಿಕ್ಕೆ ವಿಟಮಿನ್ ಬಿ12 ಬೇಕು. ವಿಟಮಿನ್ ಬಿ12 ಚೆನ್ನಾಗಿಲ್ಲ ಅಂದ ತಕ್ಷಣ ನಮ್ಮ ಮೂಡ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಬೇಜಾರಾಗುವಂಥದ್ದು, ತುಂಬಾ ಸೆಟ್ ಬರುವಂತಹದ್ದು, ಅಥವಾ ಖಿನ್ನತೆಗೆ ಹೋಗುವಂತಹದ್ದು, ಅಥವಾ ಮರವಿನ ಕಾಯಿಲೆ ಬರುವಂತಹದ್ದು, ಈ ಎಲ್ಲ ತೊಂದರೆಗಳು ಕೂಡ ವಿಟಮಿನ್ ಬಿ12 ಡಿಫಿಷಿಯನ್ಸಿ ತುಂಬಾ ದಿನದಿಂದ ಇದ್ದಾಗ ಆಗುವಂತ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ನಮ್ಮ ರಕ್ತದ ಉತ್ಪತ್ತಿಯಲ್ಲಿ ವಿಟಮಿನ್ ಬಿ12 ಪಾತ್ರ ಬಹಳ ದೊಡ್ಡದು. ಕೆಂಪು ರಕ್ತ ಕಣಗಳು ಸರಿಯಾಗಿ ಕೆಲಸ ಮಾಡಬೇಕು, ಸರಿಯಾಗಿ ಉತ್ಪತ್ತಿ ಆಗ್ಬೇಕು ಅಂತಂದ್ರೆ ವಿಟಮಿನ್ ಬಿ12 ಬೇಕು. ವಿಟಮಿನ್ ಬಿ12 ಕಡಿಮೆ ಇದ್ದಾಗ ಅಥವಾ ಅದು ಇಲ್ಲ ಅಂತ ಇದ್ದಾಗ ಮೆಗಲೋಬ್ಲಾಸ್ಟಿಕ್ ಎನಿಮಿಯಾ ಅಂತ ಒಂದು ರೀತಿಯಾದಂತಹ ರಕ್ತಹೀನತೆ, ಆ ರೀತಿ ರಕ್ತಹೀನತೆ ಆದ ತಕ್ಷಣ ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಆಮ್ಲಜನಕ ಪೂರೈಕೆ ಆಗೋದಿಲ್ಲ, ನಮಗೆ ಸುಸ್ತಾಗುವಂತಹದ್ದು, ಬೇಗ ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಅನ್ನುವಂತಹ ಭಾವನೆ ಬಂದ್ಬಿಡುತ್ತೆ ರಕ್ತಹೀನತೆ ಆದಾಗ. ಅದಕ್ಕೋಸ್ಕರ ವಿಟಮಿನ್ ಬಿ12 ಬಹಳ ಮುಖ್ಯ. ಅದಲ್ಲದೆ ನಾವು ಎಲ್ಲಾ ತಿಂದಿರುವಂತಹ ಆಹಾರ ಶಕ್ತಿಯಾಗಿ ಮಾರ್ಪಾಟ ಆಗುವಂತಹದ್ದು ಮೆಟಬಾಲಿಸಮ್ ಅನ್ನುವಂತಹ ಕ್ರಿಯೆಯಲ್ಲಿ. ಎಲ್ಲ ತಿಂದಿರುವಂತಹ ಎಷ್ಟೇ ಪೋಷಕಾಂಶ ಇರುವಂತಹ ಆಹಾರಗಳನ್ನ ನಾವು ಚೆನ್ನಾಗಿ ತಿಂದು ಎಷ್ಟು ಒಳ್ಳೆ ನಿದ್ದೆ ಮಾಡಿದ್ರು ಕೂಡ ಯಾವಾಗ ನಮ್ಮ ಆ ಪೋಷಕಾಂಶಗಳು ಶಕ್ತಿಯಾಗಿ ಮಾರ್ಪಾಡಾಗಬೇಕು, ATP ಅಡೆನೋಸಿನ್ ಟ್ರೈಫಾಸ್ಫೇಟ್ ಅಂತ ಮಾರ್ಪಾಡಾಗಬೇಕು, ಅದಕ್ಕೆ ವಿಟಮಿನ್ ಬಿ12 ಇದ್ದಾಗ ಮಾತ್ರ ಅದು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ವಿಟಮಿನ್ ಬಿ12 ಕಡಿಮೆ ಇದೆ ಅಂತ ಅಂದ ತಕ್ಷಣ ನಮ್ಗೆ ಬೇಗ ಸುಸ್ತಾಗೋದು, ಶಕ್ತಿನೇ ಇಲ್ಲ, ಏನ್ ಮಾಡಿದ್ರು ಎಷ್ಟು ವ್ಯಾಯಾಮ ಮಾಡಿ ಎಷ್ಟು ಒಳ್ಳೆ ಆಹಾರ ತಗೊಂಡ್ರು ನನಗೆ ಶಕ್ತಿ ಇಲ್ವಲ್ಲ, ನನಗೆ ಸುಸ್ತಾಗುತ್ತಲ್ಲ ಅಂತ ಇರೋದಕ್ಕೆ ವಿಟಮಿನ್ ಬಿ12 ಕಡಿಮೆ ಇರುವಂತಹ ಆ ಪರಿಸ್ಥಿತಿಯಲ್ಲೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ. ಇಷ್ಟೆಲ್ಲ ಉಪಯೋಗ ಇರುವಂತಹ ನಮ್ಮ ಆರೋಗ್ಯಕ್ಕೆ ಬೇಕೇ ಬೇಕಾಗಿರುವಂತಹ ವಿಟಮಿನ್ ಬಿ12 ಹೆಚ್ಚಾಗಿ ಸಿಗುವಂತದ್ದು ಮಾಂಸಾಹಾರದಿಂದ. ಮೊಟ್ಟೆ, ಮೀನು, ಮಾಂಸ ತಿನ್ನುವಂತವರಿಗೆ ವಿಟಮಿನ್ ಬಿ12 ಚೆನ್ನಾಗಿ ಪೂರೈಕೆ ಆಗುತ್ತೆ. ಆದ್ರೆ ಶಾಕಾಹಾರಿ ಅಂದ್ರೆ ವೆಜಿಟೇರಿಯನ್ ವೆಜ್ ಡಯಟ್ ಇರುವಂತಹವ್ರಿಗೆ, ಆ ತರ ಆಹಾರ ಪದ್ಧತಿಯನ್ನು ಅನುಸರಿಸುವಂತಹ ನಮ್ಮ ಹೆಚ್ಚಿನ ದಕ್ಷಿಣ ಭಾರತದವರಿಗೆ ಹೇಗೆ ಈ ವಿಟಮಿನ್ ಬಿ12 ಪೂರೈಕೆ ಮಾಡಬಹುದು ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಆಹಾರ ಪದಾರ್ಥಗಳಿಂದ ಡೈರೆಕ್ಟ್ ಆಗಿ ವಿಟಮಿನ್ ಬಿ12 ಸಿಗುತ್ತೆ, ಇನ್ನು ಕೆಲವೊಂದು ಆಹಾರ ಪದಾರ್ಥಗಳಿಂದ ಇಂಡೈರೆಕ್ಟ್ ಆಗಿ ವಿಟಮಿನ್ ಬಿ12 ಸಿಗುತ್ತೆ. ಹೇಗೆ ಅಂತ ನೋಡ್ತಾ ಹೋಗೋಣ. ಡೈರೆಕ್ಟ್ ಆಗಿ ವಿಟಮಿನ್ ಬಿ12 ಸಿಗುವಂತಹ ಮುಖ್ಯವಾದಂತಹ ಮೂಲ ಹಾಲು ಮತ್ತು ಹಾಲಿನ ಪದಾರ್ಥಗಳು. ಹಾಲು, ಮೊಸರು, ಬೆಣ್ಣೆ, ಚೀಸ್, ಪನ್ನೀರ್ ಇದೆಲ್ಲದರಲ್ಲೂ ಬಹಳ ಚೆನ್ನಾಗಿ ವಿಟಮಿನ್ ಬಿ12 ನಮಗೆ ಸಿಗುತ್ತೆ. ಸೊ ನಾವು 1 ಲೋಟ ಹಾಲನ್ನು ಕುಡಿಯುವಂತಹ ಅಭ್ಯಾಸ ಬೇಕೇ ಬೇಕು ಅಂತ ಹೇಳ್ತೀವಿ. 1 ಲೋಟ ಹಾಲಲ್ಲಿ 1 ಮೈಕ್ರೋಗ್ರಾಮ್, 1 ಲೋಟ ಅಂದ್ರೆ 250 ml ಹಾಲಲ್ಲಿ 1 ಮೈಕ್ರೋಗ್ರಾಮ್ ವಿಟಮಿನ್ ಬಿ12 ಇರುತ್ತೆ. ಅಂದ್ರೆ ದಿನಕ್ಕೆ ಬೇಕಾಗಿರುವಂತಹ 40% ವಿಟಮಿನ್ ಬಿ12 ಪೂರೈಕೆ 1 ಲೋಟ ಹಾಲಿಂದ ಆಗ್ಬಿಡುತ್ತೆ. ಸೊ 2 ಲೋಟ ಹಾಲು ಕುಡಿದ್ರೆ 80% ವಿಟಮಿನ್ ಬಿ12 ನಮ್ಗೆ ಸಿಕ್ಕದಾಗ ಆಗುತ್ತೆ. ಸೊ ಇದನ್ನ ನಾವು ಮರಿಬಾರ್ದು. ಅದ್ರ ಜೊತೆಗೆ ಈ ಪನ್ನೀರನ್ನ ನಾವು ಬಳಸೋದ್ರಿಂದ ಅಂದ್ರೆ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ, ವಿಟಮಿನ್ ಬಿ12 ಸಿಗುತ್ತೆ. ಮೊಸರನ್ನ ಒಂದು ಕಪ್ ಮೊಸರನ್ನ ತಗೊಳ್ಳೋದ್ರಿಂದ, ಚೀಸ್ ಅನ್ನ ಬಳಸೋದ್ರಿಂದ, ಈ ರೀತಿ ಹಾಲಿನ ಪದಾರ್ಥಗಳನ್ನ ನಾವು ಬಳಸೋದ್ರಿಂದ ವಿಟಮಿನ್ ಬಿ12 ನಮಗೆ ಸಿಗುತ್ತೆ. ಇದು ಮುಖ್ಯವಾಗಿ ಡೈರೆಕ್ಟ್ ಆಗಿ ಶಾಕಾಹಾರಿ ಮೂಲದಲ್ಲಿ ಇರುವಂತವ್ರಿಗೆ ಸಿಗುವಂತಹದ್ದು ಅಂತ ಹೇಳ್ಬೋದು. ಕೆಲವೊಬ್ರು ಈಗ ವೀಗನ್ ಅಂತ ಹೇಳ್ತಾರೆ, ಅಂದ್ರೆ ವೆಜಿಟೇರಿಯನ್ ಶಾಕಾಹಾರಿ ಆದ್ರೆ ಹಾಲಿನ ಪದಾರ್ಥಗಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳೋರು ಇರ್ತಾರೆ. ಅಂತವ್ರು ಏನ್ ಮಾಡ್ಬೇಕು, ಅಂತವರಿಗೆ ಫೋರ್ಟಿಫೈಡ್ ಫುಡ್ಸ್ ಅಂತ ಸಿಗುತ್ತೆ. ಅಂದ್ರೆ ಕೃತಕವಾಗಿ ವಿಟಮಿನ್ ಬಿ12 ಅನ್ನ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಿಗೆ, ಶಾಕಾಹಾರಿ ಆಹಾರ ಪದಾರ್ಥಗಳಿಗೆ ಅದನ್ನ ಸೇರಿಸಿರ್ತಾರೆ.
ಅದನ್ನ ತಗೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ಯಾವುದು? ನಾವು ಬೆಳಿಗ್ಗೆ ತಿಂಡಿಯಲ್ಲಿ ತಗೊಳ್ಳುವಂತಹ ಕಾರ್ನ್ ಫ್ಲೇಕ್ಸ್ ಅಥವಾ ಓಟ್ಸ್, ಅದಕ್ಕೆ ಫೋರ್ಟಿಫೈಡ್ ಮಾಡಿರುವಂತಹ ಓಟ್ಸ್ ಅಥವಾ ಈ ಕಾರ್ನ್ ಫ್ಲೇಕ್ಸ್ ಸಿಗುತ್ತೆ. ಅದನ್ನ ಇದೆಯಾ ಅಂತ ನಾವು ತಗೋಬೇಕಾದ್ರೆ ಆ ಫುಡ್ ಲೇಬಲ್ ಅನ್ನ ನೋಡ್ಕೊಂಡು ತಗೋಬೇಕು. ವಿಟಮಿನ್ B12 ಫೋರ್ಟಿಫೈಡ್ ಅಂತ ಇರುತ್ತೆ, ಅದನ್ನ ನೋಡೋದನ್ನ ನಾವು ಮರಿಬಾರ್ದು. ಅಥವಾ ನ್ಯೂಟ್ರಿಷನಲ್ ಈಸ್ಟ್ ಅಂತ ಸಿಗುತ್ತೆ, ಅಂದ್ರೆ ಇದು ಒಂದು ಚೀಸ್ ಆಗಿ ಅಥವಾ ನಮ್ಮ ಸೂಪಿಗೆ ಮೇಲ್ಗಡೆ ಪುಡಿಯಾಗಿ ನಾವು ಉದುರಿಸ್ಕೊಂಡು ಅದನ್ನ ತಗೋಬಹುದು. ಅದರಲ್ಲೂ ಕೂಡ ವಿಟಮಿನ್ B12 ಫೋರ್ಟಿಫಿಕೇಶನ್ ಮಾಡಿರ್ತಾರೆ. ಕೆಲವೊಂದಿಷ್ಟು ಪ್ಲಾಂಟ್ ಬೇಸ್ಡ್ ಮಿಲ್ಕ್ ಇರುತ್ತೆ, ಅಂದ್ರೆ ಈ ವೀಗನ್ಗಳಿಗೆ ಹಾಲನ್ನ ನಾವು ಈ ದನ ಅಥವಾ ಎಮ್ಮೆ ಹಾಲನ್ನು ಕುಡಿಯೋದಿಲ್ಲ ಅಂತ ಇರೋರು ವೀಗನ್ ಮಿಲ್ಕ್ ಅಂತ ಸಿಗುತ್ತೆ. ಸೋಯಾ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕ್, ಓಟ್ ಮಿಲ್ಕ್, ಈ ತರ ಕೆಲವೊಂದಿಷ್ಟು ಹಾಲುಗಳು ಈಗ ಸಿಗುತ್ತೆ. ಅಂದ್ರೆ ಸಸ್ಯಾಹಾರಿ ಮೂಲದಿಂದ ಸಿಗುವಂತ ಹಾಲು ಅಂತ ಹೇಳ್ಬೋದು. ಅದಕ್ಕೆ ವಿಟಮಿನ್ B12 ಅನ್ನ ಸೇರಿಸಿರ್ತಾರೆ. ಇದನ್ನ ಉಪಯೋಗಿಸ್ಕೊಂಡು ನಾವು ಟೀ ಕಾಫಿ ಮಾಡುವಂತದ್ದು, ಈ ರೀತಿ ಮಾಡೋದ್ರಿಂದ ಕೂಡ ನಮ್ಗೆ ವಿಟಮಿನ್ B12 ಚೆನ್ನಾಗಿ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಡೈರೆಕ್ಟ್ ಆಗಿ ಹಾಲಿಂದ ಅಥವಾ ಫೋರ್ಟಿಫೈಡ್ ಆಹಾರ ಪದಾರ್ಥಗಳಿಂದ ನಮ್ಗೆ ವಿಟಮಿನ್ B12 ಆಹಾರದಲ್ಲಿ ಸಿಗುತ್ತೆ. ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಿಂದ ಇಂಡೈರೆಕ್ಟ್ ಆಗಿ ನಮ್ಮ ದೇಹದಲ್ಲಿ ವಿಟಮಿನ್ B12 ನಮ್ಗೆ ಸಿಗ್ತಾ ಇರುತ್ತೆ. ಅದು ಹೇಗೆ ಅಂತ ನೋಡೋಣ. ಸಸ್ಯಾಹಾರಿ ಆಹಾರ ಪದ್ಧತಿಯನ್ನ ಶೈಲಿಯನ್ನ ಅಳವಡಿಸ್ಕೊಂಡಿರೋರು ಕೂಡ ಆರೋಗ್ಯವಂತರಾಗಿರ್ತಾರೆ. ಅಂದ್ರೆ ಅವ್ರಿಗೂ ವಿಟಮಿನ್ B12 ರಕ್ತದಲ್ಲಿ ಸುಮಾರು ಜನರಿಗೆ ಸರಿಯಾಗಿರುತ್ತೆ. ನಾವು ಆಹಾರದಲ್ಲಿ ಕಡಿಮೆ ತಗೊಂಡ್ರು ನಮ್ಮ ದೇಹದಲ್ಲಿ ಹೇಗೆ ವಿಟಮಿನ್ B12 ಉತ್ಪತ್ತಿ ಆಗ್ತಿದೆ ಅಂತ ವೈಜ್ಞಾನಿಕವಾಗಿ ನೋಡಿದಾಗ ನಮ್ಮ ದೇಹದಲ್ಲೇ ಕರಳಲ್ಲಿರುವಂತಹ ಕೆಲವೊಂದು ಬ್ಯಾಕ್ಟೀರಿಯಾ, ಗುಡ್ ಗಟ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ನಮ್ಮ ಕರಳಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾನು ಇರುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾನು ಇರುತ್ತೆ. ಒಳ್ಳೆಯ ಬ್ಯಾಕ್ಟೀರಿಯಾಗಳು ಕೆಲವೊಂದು ವಿಟಮಿನ್ B12 ಅನ್ನ ತನ್ನೇ ಉತ್ಪತ್ತಿ ಮಾಡುತ್ತೆ. ಸೊ ನಾವು ಅದಕ್ಕೆ ಪೂರಕವಾಗಿರುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ನಮ್ಮ ದೇಹದಲ್ಲೇ ಆ ಬ್ಯಾಕ್ಟೀರಿಯಾಗಳು ವಿಟಮಿನ್ B12 ಅನ್ನ ಟ್ರೇಸ್ ಅಮೌಂಟ್ಸ್ ಅಲ್ಲಿ, ಸ್ವಲ್ಪ ಪ್ರಮಾಣದಲ್ಲಿ ಅದು ಉತ್ಪತ್ತಿ ಮಾಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಇದಕ್ಕೆ ಯಾವ ಆಹಾರವನ್ನ ತಗೋಬೇಕು? ಮೊದಲನೇದು ಫರ್ಮೆಂಟೆಡ್ ಫುಡ್ಸ್, ಅಂದ್ರೆ ಒಂದು ದಿನ ನಾವು ರಾತ್ರಿ ಇಟ್ಟು ಹುಳಿ ಬರೆಸಿ ಮರುದಿನ ಉಪಯೋಗಿಸುವಂತಹ ಆಹಾರಗಳು. ಮೊಸರಲ್ಲಿ ತುಂಬಾ ಇದು ಫರ್ಮೆಂಟೆಡ್ ಫುಡ್. ಇದರಲ್ಲಿ ಗುಡ್ ಗಟ್ ಬ್ಯಾಕ್ಟೀರಿಯಾ ಬೇಕಾಗಿರುವಂತಹ ಒಳ್ಳೆಯ ಅಂಶಗಳೆಲ್ಲ ಇರುತ್ತೆ. ಅದೇ ರೀತಿ ನಾವು ಹುಳಿ ಬರೆಸಿ ಮರುದಿನ ಉಪಯೋಗಿಸುವಂತಹ ಇಡ್ಲಿ, ದೋಸೆ, ಇದರಿಂದ ಅಥವಾ ಗಂಜಿ, ಅದರಲ್ಲೂ ಕೂಡ ಈ ಗುಡ್ ಗಟ್ ಬ್ಯಾಕ್ಟೀರಿಯಾನ ಅದಕ್ಕೆ ಪ್ರಚೋದನೆ ಕೊಡುವಂತಹ, ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳಿರುತ್ತೆ. ಅದರಿಂದ ವಿಟಮಿನ್ B12 ಬಹಳ ಚೆನ್ನಾಗಿ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಎರಡನೇದು ಕೆಲವೊಂದಿಷ್ಟು ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ. ನಾವು ಮಜ್ಜಿಗೆ ತಗೊಳ್ಳೋದ್ರಿಂದ ಅಥವಾ ಮನೇಲೆ ಮಾಡಿರುವಂತಹ ಉಪ್ಪಿನಕಾಯಿ, ತುಂಬಾ ಉಪ್ಪು ಅಥವಾ ಎಣ್ಣೆ ಹಾಕದೆ ಮನೇಲೆ ಮಾಡಿರುವಂತಹ ಉಪ್ಪಿನಕಾಯಲ್ಲೂ ಕೂಡ ಪ್ರೋಬಯೋಟಿಕ್ಸ್, ಒಳಗಡೆ ಇರುವಂತಹ ಒಳ್ಳೆ ಗಟ್ ಬ್ಯಾಕ್ಟೀರಿಯಾನ ಅದಕ್ಕೆ ಪ್ರಚೋದನೆ ಕೊಡ್ಲಿಕ್ಕೆ, ಅದಕ್ಕೆ ಪೂರಕವಾಗಿರುವಂತಹ ಅಂಶಗಳು ಇದರಲ್ಲೂ ಕೂಡ ಇರುತ್ತೆ. ಮಜ್ಜಿಗೆ ಮತ್ತು ಉಪ್ಪಿನಕಾಯಲ್ಲೂ ಕೂಡ ಇರುತ್ತೆ ಅಂತ ಹೇಳ್ಬೋದು. ಮೂರನೇದು ನಮ್ಮ ಹೆಚ್ಚು ನಾರಿನಂಶ ಇರುವಂತಹ ಆಹಾರ ಪದಾರ್ಥಗಳನ್ನ ತಗೋಬೇಕು. ಹೆಚ್ಚು ಹಸಿರು ಸೊಪ್ಪುಗಳನ್ನ ತಗೋಬೇಕು. ಹೆಚ್ಚು ತರಕಾರಿಗಳನ್ನ ತಗೊಳ್ಳೋದ್ರಿಂದ, ಕಾಳುಗಳನ್ನ ತಗೊಳ್ಳೋದ್ರಿಂದ, ಮೊಳಕೆ ಬರಿಸಿರುವಂತಹ ಕಾಳು, ಈ ಹೆಸರು ಕಾಳು, ಕಡಲೆಕಾಳು ಅಥವಾ ಇದನ್ನೆಲ್ಲ ಕಾಳುಗಳನ್ನು ಹೆಚ್ಚು ಬಳಸಿ ಈ ಸೊಪ್ಪಿನ ಸಲಾಡ್ ಅನ್ನ ತಿನ್ನುವಂತಹ ಅಭ್ಯಾಸ ಇದ್ರೆ ಇದರಿಂದ ನಮ್ಮ ಪಚನ ಕ್ರಿಯೆ ಚೆನ್ನಾಗಾಗುತ್ತೆ. ನಮ್ಮ ದೇಹದಲ್ಲಿ ವಿಟಮಿನ್ B12 ಚೆನ್ನಾಗಿ ಅದನ್ನು ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಈ ಜಠರ ಚೆನ್ನಾಗಿದ್ರೆ, ಜಠರದಲ್ಲಿ ಇರುವಂತಹ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಚೆನ್ನಾಗಿದ್ದಾಗ ವಿಟಮಿನ್ B12 ತಿಂದಿರುವಂತಹದ್ದು ನಮ್ಮ ದೇಹ ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ಜಠರವನ್ನ ಚೆನ್ನಾಗಿ ಇಟ್ಕೊಳ್ಳುವಂತಹದ್ದು, ಪಚನ ಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಫರ್ಮೆಂಟೆಡ್ ಫುಡ್ಸ್, ಹೆಚ್ಚು ಪ್ರೋಬಯೋಟಿಕ್ಸ್ ಇರುವಂತಹ ಆಹಾರ, ಜೊತೆಗೆ ಹೆಚ್ಚು ನಾರಿನಂಶ ಇರುವಂತಹ ಆಹಾರವನ್ನು ತಗೊಂಡಾಗ ನಮಗೆ ವಿಟಮಿನ್ B12 ಇಂಡೈರೆಕ್ಟ್ ಆಗಿ ಸಸ್ಯಾಹಾರಿ ಮೂಲ ಆಹಾರ ತಗೊಳ್ಳುವಂತವ್ರಿಗೂ ಕೂಡ ವಿಟಮಿನ್ B12 ಚೆನ್ನಾಗಿ ಪೂರೈಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟಲ್ದೇನೆ ಇನ್ನೂ 2 ಸ್ಪೆಷಲ್ ಆಗಿರುವಂತಹ ಬೋನಸ್ ಟಿಪ್ಸ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ ಇವತ್ತು. ವೀಟ್ ಗ್ರಾಸ್ ಜ್ಯೂಸ್, ಅಂದ್ರೆ ಗೋಧಿ ಹುಲ್ಲಿನ ಜ್ಯೂಸ್ ಅನ್ನ ನಾವು ಪ್ರತಿದಿನ ಸೇವಿಸೋದ್ರಿಂದ, ಅದು ಖಾಲಿ ಹೊಟ್ಟೆಯಲ್ಲಿ ಈ ಗೋಧಿ ಹುಲ್ಲು ಸಿಗುತ್ತೆ, ಅದರದ್ದು ಫ್ರೆಶ್ ಆಗಿ ಮಾಡಿರುವಂತಹ ಒಂದು 50 ರಿಂದ 60 ml ಜ್ಯೂಸ್ ಅನ್ನ ಬೆಳಿಗ್ಗೆ ಕುಡಿಯೋದ್ರಿಂದ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ. ಇದರಲ್ಲಿ ಹಲವಾರು ನಮಗೆ ಪೋಷಕಾಂಶಗಳು ಸಿಗುತ್ತೆ. ಇದರಲ್ಲಿ ಬಹಳ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳಿರುತ್ತೆ, ಜೊತೆಗೆ ಕ್ಲೋರೋಫಿಲ್, ಐರನ್, ಮ್ಯಾಗ್ನೀಷಿಯಂ, ವಿಟಮಿನ್ A, ವಿಟಮಿನ್ C, ವಿಟಮಿನ್ E, ಈ ರೀತಿ ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ನಮಗೆ ಸಿಗೋದ್ರಿಂದ, ಅದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ವಿಟಮಿನ್ B12 ಕೂಡ ಇದರಲ್ಲಿ ಸಿಗೋದ್ರಿಂದ ನಮ್ಮ ಆರೋಗ್ಯದ ಮೇಲೆ, ನರಗಳ ಮೇಲೆ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ. ನಮ್ಮ ಜಠರದ ಮೇಲೂ ಕೂಡ ಒಳ್ಳೆ ಪರಿಣಾಮವನ್ನು ಬೀರುತ್ತೆ. ಇದು ವೀಟ್ ಗ್ರಾಸ್ ಜ್ಯೂಸ್ ಅನ್ನ ನಾವು ಬಳಸೋದ್ರಿಂದ ಸಾಧ್ಯ. ಅದು ಸಾಧ್ಯ ಆಗ್ತಾ ಇಲ್ಲ, ನಮಗೆ ಗೋಧಿ ಹುಲ್ಲಿಯಲ್ಲಿ ಹುಡ್ಕೊಂಡು ಹೋಗೋಣ, ಅದು ಸಿಗೋದಿಲ್ಲ ಅಂತ ಇದ್ದವರು ನುಗ್ಗೆ ಸೊಪ್ಪಿನ ಪುಡಿ ಮಾಡಿಕೊಂಡು ಅಥವಾ ನುಗ್ಗೆ ಸೊಪ್ಪನ್ನ ಉಪಯೋಗಿಸೋದ್ರಿಂದ ಬಹಳ ಚೆನ್ನಾಗಿ ಸಿಗುತ್ತೆ. ನಾವು ನುಗ್ಗೆಕಾಯಿ ಸಾಂಬಾರ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಅಥವಾ ನುಗ್ಗೆ ಸೊಪ್ಪಿನ
ಪಲ್ಯ ಸಾಂಬಾರ್ ಮಾಡ್ಕೊಂಡು ತಿನ್ನುವಂತಹ ಅಭ್ಯಾಸ ನಮ್ಗೆಲ್ಲರಿಗೂ ಇದೆ. ನುಗ್ಗೆ ಸೊಪ್ಪಿನ ಪುಡಿ ಮಾಡಿಕೊಂಡು ನಾವು ಮೊಸರಿನ ಜೊತೆ ಮೇಲೆ ಹಾಕೊಂಡು ಅಥವಾ ಅದನ್ನ ಉಪಯೋಗಿಸೋದ್ರಿಂದ ನಮಗೆ ಹಲವಾರು ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಗುಣಗಳು ಸಿಗುತ್ತೆ. ಇದರಿಂದ ನಮ್ಮ ಜಠರದ ಆರೋಗ್ಯವನ್ನ, ಪಚನಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಎಲ್ಲ ಅಂಶಗಳು ಸಿಗುತ್ತೆ. ಇದರಲ್ಲೂ ಕೂಡ ಐರನ್, ಕ್ಯಾಲ್ಸಿಯಂ, ಎಲ್ಲ ವಿಟಮಿನ್ಗಳು ಬಹಳಷ್ಟು ಸಿಗೋದ್ರಿಂದ ಇದರಿಂದ ನಮ್ಮ ಜಠರ ಚೆನ್ನಾಗಿರುತ್ತೆ. ಅದರಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಆಗುತ್ತೆ. ಅದರಿಂದ ವಿಟಮಿನ್ B12 ಉತ್ಪತ್ತಿಯಾಗಿ ಅದು ಹೀರ್ಕೊಳ್ಳಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ವೀಟ್ ಗ್ರಾಸ್ ಜ್ಯೂಸ್ ಮತ್ತು ಈ ನುಗ್ಗೆ ಸೊಪ್ಪನ್ನ ಉಪಯೋಗಿಸೋದ್ರಿಂದ ನಮ್ಮ ಈ ವಿಟಮಿನ್ B12 ಅನ್ನ ಶಾಕಾಹಾರಿ ಮೂಲದವರಿಗೆ ತಗೊಳ್ಳಿಕ್ಕೆ, ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ, ಉಪಯೋಗ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ಬೋದು. ಇದೆಲ್ಲ ಇದ್ರೂ ಕೂಡ ನಮ್ಗೆ ಸುಸ್ತಾಗ್ತಾ ಇದೆ, ಏನ್ ಮಾಡಿದ್ರು ನನಗೆ ಶಕ್ತಿನೇ ಇಲ್ಲ, ಕೈಕಾಲು ಜೋಮ್ ಬರ್ತಾ ಇದೆ, ಈ ರೀತಿ ತೊಂದರೆಗಳಿದ್ದವರು ಡಾಕ್ಟರ್ ಹತ್ರ ಹೋಗಿ ವಿಟಮಿನ್ B12 ಅನ್ನ ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು. ಯಾರಿಗೆ ಕಡಿಮೆ ಇರುತ್ತೋ ವಿಟಮಿನ್ B12 ಸಪ್ಲಿಮೆಂಟ್ ಸಿಗುತ್ತೆ. ಅಂದ್ರೆ ಟ್ಯಾಬ್ಲೆಟ್ಗಳ ಮುಖಾಂತರ ಅಥವಾ ಇಂಜೆಕ್ಷನ್ ಮುಖಾಂತರ ಸರಿಯಾದ ರೀತಿಯಲ್ಲಿ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಮಾಡಿಕೊಂಡು ಈ ನರ ದೌರ್ಬಲ್ಯವನ್ನ, ರಕ್ತಹೀನತೆಯನ್ನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ವಿಟಮಿನ್ B12 ನಮ್ಮ ಆರೋಗ್ಯಕ್ಕೆ ಯಾಕೆ ಮುಖ್ಯ, ಸಸ್ಯಾಹಾರಿ ಮೂಲದವರು ವಿಟಮಿನ್ B12 ನ ಹೇಗೆ ಪೂರೈಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ, ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನ ಹಂಚ್ಕೊಳ್ಳಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.